ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ, ನಮ್ಮ ಟೀಮು ಪ್ಲೇ ಆಫ್ಸಿಗೆ ಬರ್ಬೋದು ಈ ಸೀಸನ್ನು. ಇನ್ನೊಂದು ಕಡೆ ಆತಂಕ, ಗುರು ಆಲ್ ಇಂಪಾರ್ಟೆಂಟ್ ಮ್ಯಾಚು 18ನೇ ತಾರೀಕು, ಅವತ್ತು ರೈನ್ ಪ್ರಿಡಿಕ್ಷನ್ ಇದೆ, 80% ಮಳೆ ಬರೋ ಸಾಧ್ಯತೆ ಇದೆ. ಸೊ ಒಂದೊಂದು ಪಾಯಿಂಟ್ ಬಂದರೆ ನಮ್ಮ ಇಡೀ ಸೀಸನ್ ಮಟಾಶ್ ಆಗ್ಬಿಡುತ್ತೆ ಅಲ್ಲ. 5 ವಿಕ್ಟ್ರಿ ಪಡ್ಕೊಂಡಿದ್ದೀವಿ ಲಾಸ್ಟ್ 5 ಗೇಮ್ಸಲ್ಲಿ. ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಸಮಾಧಾನ ಹೇಳಕ್ಕೆ ಬಂದಿರೋದು ನಾನು ನಿಮಗೆ. ಈ ಥರ ಸನ್ನಿವೇಶದಲ್ಲಿ ಈ ಇಂಪಾರ್ಟೆಂಟ್ ಮ್ಯಾಚ್ನ ಯಾವ ಗ್ರೌಂಡ್ ಇಡೀ ಇಂಡಿಯಾಲಿ ಹೋಸ್ಟ್ ಮಾಡ್ಬೋದು ಅಂದರೆ ಅದು ನಮ್ಮ ಚಿನ್ನದಂಥ ಚಿನ್ನಸ್ವಾಮಿ ಸ್ಟೇಡಿಯಂ. ಯಾಕಂದರೆ ಇಲ್ಲಿದೆ ಸಬ್ ಏರ್ ಡ್ರೈನೇಜ್ ಸಿಸ್ಟಮ್. ಮಳೆ ಬೀಳ್ತಾ ಇದ್ದಂಗೆ ಈ ಸಿಸ್ಟಮ್ನ ಆನ್ ಮಾಡ್ತಾರೆ. ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಎಂಥ ಧಾರಾಕಾರ ಮಳೆ ಬಂದಿದ್ರೂ ಕೂಡ ಅದನ್ನು ಸಕ್ ಮಾಡಿಬಿಡುತ್ತೆ ನೀರು. ಔಟ್ಫೀಲ್ಡಲ್ಲಿ ನೀರು ನಿಲ್ದೇ ಇರೋಂಗೆ ನೋಡ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಔಟ್ಫೀಲ್ಡು ಸ್ಯಾಂಡ್ ಬೇಸ್ಡು, ಹಂಗೆ ವಾಟರ್ ಸೀಪ್ ಥ್ರೂ ಆಗ್ಬಿಡುತ್ತೆ. ಕವರ್ ಮಾಡೋದು ಕೇವಲ ಸೆಂಟ್ರಲ್ ಇರೋ ಅಂಥ 13 ಪಿಚ್ಚು ಹಾಗೂ ಪ್ರಾಕ್ಟೀಸ್ ಪಿಚ್ಚು. ನೀವು ಗಮನಿಸಿದರೆ 4 ಪಿಚ್ ಇದೆ ಆಪೋಸಿಟ್ ಡೈರೆಕ್ಷನ್ ಪೆವಿಲಿಯನ್ನಿಂದ ನೀವು ಲೆಕ್ಕ ಹಾಕಿದ್ರೆ ಅದನ್ನು ಮಾತ್ರ ಕವರ್ ಮಾಡಿರ್ತಾರೆ. ಮಳೆ ನಿಲ್ತಾ ಇದ್ದಂಗೆ ಸೂಪರ್ ಸಾಪರ್ ಈ ಕವರ್ ಮೇಲೆ ಓಡಿಸ್ತಾರೆ, ನೀರನ್ನ ಏನು ಹೇಳ್ತೀರಾ ಆವಿ ಮಾಡ್ತಾರೆ, ಗ್ರೌಂಡ್ನ ರೆಡಿ ಮಾಡ್ತಾರೆ. ಸೊ ಮ್ಯಾಟ್ರ್ ಆಫ್ 20 ಮಿನಿಟ್ಸಲ್ಲಿ ಮಳೆ ನಿಲ್ತಾ ಇದ್ದಂಗೆ ಅಂಪೈರ್ಗಳು ಬರ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ. ಔಟ್ಫೀಲ್ಡ್ ಅಂದರೆ ಎಸ್ಪೆಷಲಿ ಗ್ರಾಸ್ ಮಳೆಯಿಂದ ಒಂಚೂರು ಒದ್ದೆ ಆಗಿರುತ್ತೆ, ಅದನ್ನು ಒಣಗಕ್ಕೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅನ್ನೋದು ಬಿಟ್ಟರೆ ಎಂಥ ಮಳೆ ಬಂದರೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಗ್ರೌಂಡ್ಗೆ ಹೋಗೋದು ಮರಿಬೇಡಿ, ಆರ್ ಸಿ ಬಿನ ಚಿಯರ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ. ಕಳೆದ ವಿಡಿಯೋಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆರ್ ಸಿ ಬಿ ಫಾರ್ಚೂನ್ಸ್ ಇವಾಗ ಆರ್ ಸಿ ಬಿ ಕೈಲಿದೆ ಅಂತ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ನಿನ್ನೆ DC ಅವರು LSGನ 19 ರನ್ಸಿಂದ ಬೀಟ್ ಮಾಡಿರೋದ್ರಿಂದ ಆರ್ ಸಿ ಬಿಗೆ ರಿಯಲಿಸ್ಟಿಕ್ ಚಾನ್ಸ್ ಇದೆ. CSK ಏನಾದ್ರು ಆ 18 ರನ್ ಮಾರ್ಜಿನಿಂದ ಗೆದ್ದೋದು ಅಥವಾ ಆ ಟಾರ್ಗೆಟ್ನ 18.1 ಓವರ್ಸಲ್ಲಿ ಚೇಸ್ ಮಾಡಿದ್ರೆ. ಆ ವಿಡಿಯೋಗೆ ಸುಮಾರು ಜನ ಕೇಳಿರೋ ಪ್ರಶ್ನೆ, ಅದರಲ್ಲಿ 3 ಪ್ರಮುಖವಾಗದೇನಪ್ಪ ಅಂದರೆ, ಒಂದನೇದು ಸರ್ ಮಳೆ ಬಂತು, ಒಂದೇ ಒಂದು ಪಾಯಿಂಟು ಮಾತ್ರ ಸಿಗುತ್ತೆ ಆರ್ ಸಿ ಬಿಗೆ, ಅವಾಗ ಏನಾಗುತ್ತೆ? ಆರ್ ಸಿ ಬಿ ಔಟ್ ಆಫ್ ದಿ ಟೂರ್ನಮೆಂಟ್. ಯಾಕಂದರೆ ನೀವು ನೋಡಿ 13 ಪಾಯಿಂಟಲ್ಲಿ ನಿಂತ್ಕೋತೀವಿ. ಸೊ ಎಂಡ್ ಆಫ್ ದಿ ಸೀಸನ್ನು CSKಗೆ 15 ಪಾಯಿಂಟ್ ಆಗುತ್ತೆ, ಅವರು ಕ್ವಾಲಿಫೈ ಆಗ್ಬಿಡ್ತಾರೆ. ಎರಡನೇ ಪ್ರಶ್ನೆ, ಸರ್ ಈಗ 18 ರನ್ ಮಾರ್ಜಿನು 18.1 ಓವರ್ಸಲ್ಲಿ ಚೇಸ್ ಮಾಡಬೇಕು ಅಂತ ಈ ಕ್ವೆಶನ್ ಇದೆ. ನಾಳೆ ಮಳೆ ಬಂದು ಓವರ್ಸ್ ಕಮ್ಮಿ ಆಗೋಯ್ತು, ಮಿನಿಮಮ್ 5 ಓವರ್ ಮ್ಯಾಚ್ ಆಯಿತು, ಅವಾಗ ಏನು ಈಕ್ವೇಷನ್ನು ಅಂತ ಕೇಳಿದ್ರೆ ಆ ಈಕ್ವೇಷನ್ ಇವಾಗಲೇ ಹೇಳೋಕ್ಕಾಗೋದಿಲ್ಲ. ಅದು ಅವತ್ತಿನ ದಿವಸ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದ್ರ ಮೇಲೆ ಆರ್ ಸಿ ಬಿ ಫಾರ್ಚೂನ್ಸು ಯಾವ ಮಾರ್ಜಿನಲ್ಲಿ ಗೆಲ್ಲಬೇಕು ಅಂತ ಗೊತ್ತಾಗುತ್ತೆ. ಮೂರನೇ ಪ್ರಶ್ನೆ, ಸರ್ ನೀವು ಹೇಳಿದ್ರಿ SRH 2ರಲ್ಲಿ 1 ಗೆದ್ದರೂ ಕೂಡ ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ, 2ಕ್ಕೆ 2 ಗೆದ್ದರೆ ಟಾಪ್ 2 ಹೋಗೋ ಸಾಧ್ಯತೆಯೇ ಇರುತ್ತೆ. ಸರ್ 2ಕ್ಕೆ 2 ಸೋತ್ರೆ ಏನು ಕತೆ ಅವ್ರದ್ದು ಅಂದರೆ ಯಾವ ಅಂತರದಲ್ಲಿ ಸೋಲ್ತಾರೆ? ಇವತ್ತು ಅವ್ರ ನೆಟ್ ರನ್ ರೇಟು +0.4 ಸಮಥಿಂಗ್ ಏನೋ ಇದೆ. ಖರಾಬಾಗಿ ಸೋತರು ಅಂದರೆ ಆರ್ ಸಿ ಬಿ ಹಾಗೂ CSK ನೆಟ್ ರನ್ ರೇಟ್ಗಿಂತ ಕಮ್ಮಿ ಆಯಿತು. ಆಮೇಲೆ ಆರ್ ಸಿ ಬಿ ಆ ಮಾರ್ಜಿನ್ 18 ರನ್ ಮಾರ್ಜಿನ್ ಅಥವಾ 18.1 ಓವರ್ಸಲ್ಲಿ ಚೇಸ್ ಮಾಡಿದೆ ಬಟ್ ಮ್ಯಾಚ್ನ ಗೆದ್ದರು ಅಂತ ಹೇಳಿದ್ರೆ ಅವಾಗ ಆರ್ ಸಿ ಬಿ CSK ಕ್ವಾಲಿಫೈ ಆಗ್ಬಿಡ್ತಾರೆ, SRH ಆಚೆ ಆಗ್ಬಿಡ್ತಾರೆ. ಸೊ ಇದು ಅಡಿಷ್ನಲ್ ಮಾಹಿತಿ.